ಆಷಾಢ ಶುಕ್ರವಾರ ಆಗಿದೆ. ಹಾಗಾಗಿ ಇವತ್ತು ಪೂಜೆ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತೇಳಿ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡ್ಕೋಬೇಕು. ನಾನು ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಪ್ರತಿಯೊಬ್ಬರು ಕೂಡ ಟಿಫನಿಗೆ ಬರ್ತಾರಂತೆ. ಸೊ ಹಾಗಾಗಿ ಪೊಂಗಲ್ ಮಾಡಿಬಿಡೋಣ, ಯಾಕಂದರೆ ಅದು ಕೂಡ ಬೇಗ ಆಗುತ್ತೆ. ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡಿದ್ರೆ ದೇವ್ರ ನೈವೇದ್ಯಕ್ಕೂ ಕೂಡ ಸಿಹಿ ಪೊಂಗಲ್ಲು ಆಗ್ಬಿಡುತ್ತೆ ಅಲ್ಲ. ಹಾಗಾಗಿ ಅದನ್ನೇ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಂಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಬಿಡ್ಬೇಕು. ನಮ್ಮ ಮನೇಲಿ ನಾರ್ಮಲಾಗಿ ದೇವ್ರ ಪೂಜೆನ ಮಾಡ್ಕೊಳ್ತೀನಿ. ಹಣ್ಣು ಕಾಯೆಲ್ಲ ಇಟ್ಟು ಮಾಡ್ಕೊಂಬಿಡ್ತೀನಿ. ಹೆಣ್ಣು ದೇವರಿಗೆ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪನೆಲ್ಲ ಹಚ್ಚಿ ಬರ್ತಾಯಿದ್ವಿ. ಬಟ್ ಇಲ್ಲಿ ನಮ್ಮನೆ ಹತ್ರ ನಿಯರಾಗಿ ಹೆಣ್ಣು ದೇವ್ರದ್ದು ಯಾವುದೂ ಇಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ಇದ್ದರೆ ಒಳ್ಳೆಯದು. ಸೊ ಯಾವುದೂ ಇಲ್ಲ. ನಿಯರ್ ಯಾವುದಿರುತ್ತೆ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು ಅಷ್ಟೇ. ಇನ್ನು ಅಮ್ಮನ ಮನೆಯಲ್ಲೆಲ್ಲ ಹತ್ತಿಸ್ತಾ ಇದ್ದೆ ನಾನು ಹೋದಾಗ. ನೋಡಬೇಕು, ಏನಾದರೂ ಹೋದರೆ ಅಲ್ಲೇ ನಿಂಬೆಹಣ್ಣಿನ ದೀಪನೆಲ್ಲ ಹತ್ತಿಸ್ತೀನಿ. ಇಲ್ಲಂತೂ ಆಗಲ್ಲ, ಎಲ್ಲಿದೆ ದೇವಸ್ಥಾನ ಅಂತಲೂ ಗೊತ್ತಿಲ್ಲ, ಮತ್ತು ನಾನೊಬ್ಬಳೇ ಹೋಗೋಕ್ಕೂ ಆಗಲ್ಲ. ಸೊ ಹಾಗಾಗಿ ಯಾವುದಾದ್ರು ದೇವಸ್ಥಾನಕ್ಕೆ ಹಂಗೆ ಹೋಗಿದ್ದು ಬಂದುಬಿಡ್ತೀನಿ. ಇವಾಗ ಅದೇನೆ ನೈವೇದ್ಯ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡ್ಬೇಕು. ಟೈಮ್ ಬೇರೆ ಆಗ್ಬಿಡುತ್ತೆ. ಮಾಮೂಲಿ ನಾವು ಸೋಮವಾರ ಶುಕ್ರವಾರ ಅಂತೇಳಿ ವಾರ ಮಾಡ್ಕೊತೀವಿ ನೋಡಿ, ನಮ್ಮನೆ ದೇವ್ರ ವಾರಗಳು. ಆವಾಗ್ಲೂ ಅಷ್ಟೇ, ಬೆಳಿಗ್ಗೆ ಎದ್ದು ಪೂಜೆ ಮಾಡೋವರೆಗೂ ಕೂಡ ತುಂಬಾ ಕೆಲಸ ಇರುತ್ತೆ. ಎಷ್ಟು ಬೇಗ ಎದ್ರೂ ಕೂಡ ಅಷ್ಟೊತ್ತೇ ಆಗ್ಬಿಡುತ್ತೆ, ಟೈಮೇ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಇವತ್ತು ನಾನು ಶುಕ್ರವಾರ, ಆಷಾಢ ಶುಕ್ರವಾರ ಬೇರೆ ಇತ್ತಾ, ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋದಿತ್ತು. ನಾನು ಸಾಮಾನ್ಯವಾಗಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ. ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಪೂಜೆಗೆಲ್ಲ ರೆಡಿನೇ ಮಾಡ್ಕೊಂಡ್ಬಿಡ್ತಿದ್ದೆ. ಕಳಸ ಒಂದು ಬಿಟ್ಟು ಇನ್ನು ಮಿಕ್ಕಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬಟ್ ನಿನ್ನೆ ಆಗಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ವಿ. ಮತ್ತು ಅಮಾವಾಸ್ಯೆ ದಿನವೂ ಕೂಡ ನಾನು ಕಳಸ ಎಲ್ಲ ತೆಗೆದಿರಲಿಲ್ಲ. ಹಾಗಾಗಿ ಇವಾಗಲೇ ಶುಕ್ರವಾರನೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ನಿನ್ನೆ ಎಲ್ಲ ಸಾಮಾನೆಲ್ಲ ಎತ್ತಿಟ್ಟಿದ್ದೆ. ಇವತ್ತೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಮತ್ತು ಲೈಝಾಲ್ ಇದು 3 ಹಾಕ್ಕೊಂಡು ಒರೆಸ್ತೀನಿ. ಅರಿಶಿನ ಬಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಏನಾದರೂ ಹುಳು ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ಹೋಗುತ್ತೆ ಅಂತ, ಮತ್ತು ಮನೆ ಶುದ್ಧಿ ಆಗುತ್ತೆ ಅನ್ನೋದು ಒಂದಿದೆ ಅಲ್ವಾ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ನಮ್ಮಮ್ಮನ ಮನೆ ಕಡೆ ಎಲ್ಲ ಹಸುದು ಗಂಜಲ ಬರುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾರೆ, ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ. ಬಟ್ ನನಗೆ ಇಲ್ಲಿ ಸಿಗಲ್ಲ. ನಾನು ಸಿಕ್ಕಿದಾಗ ತೊಗೊಬಂದು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಕರ್ಪೂರ ಹಾಕಿ, ಅದು ಸ್ಮೆಲ್ ಬರಬಾರ್ದು ಅಂತೇಳಿ ಕರ್ಪೂರ ಹಾಕಿ ಆ ಥರ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೆ. ಮನೆ ಒರೆಸ್ಬೇಕಾದ್ರೆಲ್ಲ ಒಂದೊಂದು ಡ್ರಾಪ್ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೆ. ಆದರೆ ಈ ನಡುವೆ ನಾನು ಹೋಗಿಲ್ಲ ಮತ್ತು ತಂದೂ ಇಲ್ಲ. ಹಾಗಾಗಿ ಅರಿಶಿನ ಮತ್ತು ಉಪ್ಪನ್ನೇ ಹಾಕ್ಕೊಂಡು ನಾನು ಮನೆ ಒರೆಸ್ಕೊಂಡ್ಬಿಡ್ತೀನಿ. ಇನ್ನು ಎಷ್ಟೊತ್ತು ಎದ್ರೂ ಕೂಡ ಎಷ್ಟು ಟೈಮ್ ಆಗಿಬಿಡುತ್ತೆ ಅಂತಂದರೆ ನೋಡಿ, ನಾನು ಬೆಳಿಗ್ಗೆ ಬೇಗ ಎದ್ದಿದ್ದನ್ನ ಆದರೂ ಕೂಡ ನಾನು ಇದು ಹೊಸ್ಲಿಗೆಲ್ಲ ರಂಗೋಲಿ ಹಾಕೋ ಟೈಮಲ್ಲಿ ಸುಮಾರು ಒಂದು 8 ಗಂಟೆನೇ ಆಗಿಬಿಟ್ಟಿತ್ತು. ಅಷ್ಟೆಲ್ಲ ಮಾಡಿ ನಾನು ಇದು ಮಾಡ್ಕೊಳ್ಳೋಷ್ಟರಲ್ಲಿ, ಯಾಕಂದರೆ ನಂದು ಯೋಗ ಎಲ್ಲ ಮಾಡಿ ನಾನು ಆಮೇಲೆ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಆಗೋಯ್ತು. ಇನ್ನು ಸಂಜೆ ಮಾಡ್ಕೊಳ್ಳೋಣ ಅಂತಂದರೆ ಇವತ್ತು ಪೂಜೆ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಸಂಜೆನೂ ಆಗಲ್ಲ ಅಂತೇಳಿ ಬೆಳಿಗ್ಗೆನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಂಡ್ಬಿಡ್ತಿದ್ದೆ. ಇನ್ನು ರಂಗೋಲಿ ಹಾಕಿದ್ನಲ್ಲ, ಅದು ಸ್ವಲ್ಪ ಈಸಿಯಾಗಿತ್ತು ಮತ್ತು ಲಕ್ಷ್ಮಿಗೂ ಕೂಡ ಒಳ್ಳೆಯದು ಅಲ್ವಾ ಆ ರಂಗೋಲಿ, ಅದಕ್ಕೆ ಅದನ್ನು ಹಾಕ್ಕೊಂಡೆ. ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಡೋಣ ಅಂತೇಳ್ಬಿಟ್ಟು ತೊಳ್ಕೊತಾ ಇದ್ದೆ. ನಮ್ಮ ಮನೇಲಿ ದೇವ್ರದ್ದು ಪೂಜೆಗೆ ಇಟ್ಟಿದ್ವಲ್ಲ ಆ ಸಾಮಗ್ರಿಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ನಾವು ಫಸ್ಟ್ ಇದ್ದಿದ್ದ ಮನೆಯಲ್ಲಿ ದೇವ್ರ ಮನೆ ಇತ್ತು, ಹಾಗಾಗಿ ನಾನು ಅಲ್ಲಿ ಅಷ್ಟು ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ದೇವ್ರ ಮನೆ ಅಷ್ಟಾಗಿ ಇಲ್ಲ, ಮತ್ತು ಇಡೋದಕ್ಕೂ ಅಷ್ಟು ಜಾಗ ಇಲ್ಲ ಅಲ್ವಾ, ಒಂದೇ ಸ್ಟೆಪ್ ಇರೋದು. ಹಾಗಾಗಿ ನಾನು ಸ್ವಲ್ಪ ಮೇಲೆತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ದೇವ್ರ ಸಾಮಾನುಗಳನ್ನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಆ ಲಿಕ್ವಿಡಲ್ಲಿ ತೊಳೆದಿದ್ದಕ್ಕೆ ಎಷ್ಟು ಚೆನ್ನಾಗಿ ಶೈನಿಂಗ್ ಹೋಗ್ತಿದೆ. ಹ್ಯಾಂಡ್ ಕೂಡ ಏನೂ ಡ್ರೈ ಅಂತ ಅನಿಸಲ್ಲ, ಮತ್ತು ಅಷ್ಟು ಕಷ್ಟವೂ ಇಲ್ಲ. ಈಗ ನಾವು ಹುಣಸೆಹಣ್ಣು ಅದೆಲ್ಲ ಹಾಕ್ಬಿಟ್ಟು ತೊಳಿತೀವಲ್ವ, ಅದರಲ್ಲಿ ಹೋಗುತ್ತೆ ನೀಟಾಗಿ, ಕೊಳೆ ಎಲ್ಲ ಹೋಗುತ್ತೆ. ಬಟ್ ಏನಂತ ಅಂದರೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಆಗುತ್ತೆ ಹುಣಸೆಹಣ್ಣಲ್ಲಿ ತೊಳೆದ್ರೆ. ಆದರೆ ತುಂಬ ಟೈಮ್ ತೊಗೊಳುತ್ತೆ ಅದು. ಹುಣಸೆಹಣ್ಣು ಅದರಲ್ಲೆಲ್ಲ ಹಾಕಿ ತೊಳೆದಾಗ ಒಂದು 1 ಅವರ್ ಆದ್ರೂ ಬೇಕೇ ಬೇಕು. ನಾವು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋತೀವಿ, ಅದನ್ನೆಲ್ಲ ನೀಟಾಗೆಲ್ಲ ಒರೆಸಿ ಎತ್ತಿಟ್ಕೊತೀವಿ ಅಂತ ಅಂದಾಗ ಅಷ್ಟು ಟೈಮ್ ಆಗುತ್ತೆ. 1-3/4 ಗಂಟೆನಾದ್ರೂ ಬೇಕೇ ಬೇಕಾಗುತ್ತೆ. ಆದರೆ ನಾನು ಈ ಥರ ಲಿಕ್ವಿಡ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಒಂದು 2 ಮಿನಿಟ್ಸ್ 5 ಮಿನಿಟ್ಸಲ್ಲೆಲ್ಲ ನೀಟಾಗಿ ಎಲ್ಲ ಸಾಮಾನುಗಳನ್ನು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ. ಬಟ್ ಅದು ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸಬೀನಾ ಅಥವಾ ವಿಮ್ ಲಿಕ್ವಿಡ್ ಇರುತ್ತಲ್ಲ, ಅದರಲ್ಲಿ ಒಂದು ಸಲ ನಾನು ಬ್ರಷ್ ಮಾಡ್ಕೊತೀನಿ ದೇವ್ರ ಸಾಮಾನೆಲ್ಲ. ಅದಾದಮೇಲೆ ಈ ಥರ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಆವಾಗ ಅದ್ರ ಮೇಲೆ ಸಣ್ಣ ಸಣ್ಣ ಗುನ್ನೆ ಥರ ಬರುತ್ತೆ ನೋಡಿ, ಆ ಥರ ಏನೂ ಬರೋದಿಲ್ಲ.
ಅರಿಶಿನ ಕುಂಕುಮದ ಬಟ್ಲಿದೆ ಅಲ್ವಾ, ಅದರಲ್ಲಿ ಒಂದು ಪೇರ್ ನಾನು ಕಳಸದ ಹತ್ರ ಇಟ್ಟಿರ್ತೀನಿ ದೇವ್ರ ಮನೆಯಲ್ಲಿ, ಇನ್ನೊಂದು ಪೇರ್ ಬಂದಾಗ ಯಾರಿಗಾದ್ರೂ ಅರಿಶಿನ ಕುಂಕುಮ ಕೊಡೋದಕ್ಕೆ ಮತ್ತು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಅಂತೇಳಿ ನಾನು ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಕುಂಕುಮದ ಬಟ್ಲು ಯಾವಾಗಲೂ ಅಷ್ಟೇ, ಅದು ತೊಳೆಯೋಕೆ ಎತ್ಕೊಂಡಾಗ ಸ್ವಲ್ಪ ಗ್ರೀನ್ ಕಲರ್ ಇಶ್ಯೂ ಆಗಿರುತ್ತೆ. ಈಗ ನೋಡಿ ನಾನು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ಹೋಗಿದೆ ಅಂತೇಳ್ಬಿಟ್ಟು. ಇನ್ನು ದೇವರಿಗೆಲ್ಲ ರೆಡಿ ಮಾಡಿ ಎಲ್ಲ ಆದಮೇಲೆ ನಾನು ಕೂಡ ಇದು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ಬೆಳಿಗ್ಗೆ ಸಜ್ಜಿಗೆ ಮಾಡಿಬಿಟ್ಟು ಓಟ್ಸಲ್ಲಿ ಏನಾದ್ರೂ ಮಾಡ್ಕೊಂಬಿಡೋಣ ನನಗೆ ಬ್ರೇಕ್ಫಾಸ್ಟು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಪ್ರದಿಯವರು ಆಮೇಲೆ ಕಾಲ್ ಮಾಡಿ ಹೇಳಿದರು, ಬೆಳಿಗ್ಗೆ ಬೇಡ ಟಿಫನ್ ನನಗೆ ಅಂತ ಹೇಳಿದರು. ಆಮೇಲೆ ಇಲ್ಲ ಟಿಫನ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಇಬ್ರಿಗೂ ಕೂಡ ಮಾಡ್ಕೋಬೇಕಿತ್ತಲ್ವ ಅಂತ ಹೇಳ್ಬಿಟ್ಟು ಪೊಂಗಲೇ ಮಾಡಿಬಿಡೋಣ, ನೈವೇದ್ಯಕ್ಕೂ ಆಗುತ್ತೆ ನಮಗೂ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ಪೊಂಗಲ್ ಮಾಡ್ತಾ ಇರೋದು ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡ್ತಾಯಿದ್ದೀನಿ. ಅವೆರಡೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬೆಚ್ಚಗೆ ಅಂತಂದರೆ ಅದು ಸ್ವಲ್ಪ ಬ್ರೌನಿಶು ಟರ್ನ್ ಆಗಬೇಕು ಹೆಸರು ಬೇಳೆ, ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ. ಅದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಆವಾಗ ಅದನ್ನು ನೀಟಾಗೆಲ್ಲ ತೊಳ್ಕೊಬೇಕು. ತೊಳೆದಾದ್ಮೇಲೆ ಕುಕ್ಕರಲ್ಲೇ ನಾನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 3-4 ವಿಜಿಲ್ನ ತೆಗಿಸ್ತೀನಿ. ಯಾಕಂದರೆ ಅದು ಫುಲ್ಲು ಸ್ಮೂತಾಗಾದ್ರೂ ಕೂಡ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 3 ವಿಜಿಲ್ ಮಾತ್ರ ತೆಗೆಸ್ಕೊಂಡೆ ಇದನ್ನು. ಇನ್ನು ಹೆಸರು ಬೇಳೆ ಮತ್ತು ಅಕ್ಕಿನಲ್ಲಿ ನಾನು ಹೆಸರು ಬೇಳೆ 1/4 ಭಾಗ ತೊಗೊಂಡಿದ್ದೀನಿ. ಅಕ್ಕಿನ ನಾನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಒಂದು 3 ಗ್ಲಾಸ್ ತೊಗೊಂಡಿದ್ದೀನಿ. ನಾನು ಟೀ ಕುಡಿಯೋ ಕಾಫಿನಲ್ಲಿ ಲೋಟದಲ್ಲಿ 3 ಗ್ಲಾಸ್ ತೊಗೊಂಡಿರೋದು. ನಮ್ಮ ಮನೆಗೆ ಸಾಕು ಅಂತೇಳ್ಬಿಟ್ಟು ನಾನು ಇದರಲ್ಲೇ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಇನ್ನು ಅದನ್ನು ಕುಕ್ಕರಲ್ಲಿ 3 ವಿಜಿಲ್ ಕೂಗೋದಕ್ಕೆ ಇಟ್ಬಿಟ್ಟು, ಈ ಕಡೆ ಬೆಲ್ಲನೂ ಬೇಕಲ್ವ ಸಿಹಿ ಪೊಂಗಲ್ ಮಾಡೋದಕ್ಕೆ, ಹಾಗಾಗಿ ಒಂದು ಅರ್ಧ ಅಚ್ಚು ಬೆಲ್ಲನ ನೀರಲ್ಲಿ ಕರಗಿಸ್ಕೊತಾ ಇದ್ದೀನಿ. ನಾನು ಜಾಸ್ತಿ ಇದು ಸಿಹಿ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪನೇ ಸಿಹಿ ಇರಲಿ, ಲೈಟಾಗಿರಲಿ ಸಾಕು ಅಂತೇಳ್ಬಿಟ್ಟು ಸ್ವಲ್ಪನೇ ಇಟ್ಟಿದ್ದೆ. ಇನ್ನು ಈ ಕಡೆ ರೈಸು ಕೂಡ ಆಗಿತ್ತು ಅಲ್ವಾ, ಫಸ್ಟು ಸಿಹಿ ಪೊಂಗಲ್ ಮಾಡಿ ಇಟ್ಬಿಡೋಣ, ದೇವ್ರ ನೈವೇದ್ಯಕ್ಕೆ ಹೆಂಗೂ ಟೈಮ್ ಆಗ್ತಾಯಿದೆ ಅಲ್ವಾ, ಇನ್ನು ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿದ್ರು. ತಿಂಡಿ ಬೇಕಾದರೆ ಒಂದು 1/4 ಗಂಟೆ ಲೇಟ್ ಆದರೆ ಪರವಾಗಿಲ್ಲ, ನೈವೇದ್ಯ ಮಾಡಿ ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಂತೇಳಿ ಫಸ್ಟೇ ನೈವೇದ್ಯ ಮಾಡ್ಕೊತಾ ಇದ್ದೆ. ಇದರಲ್ಲಿ ತುಪ್ಪದಲ್ಲೇ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊತಾ ಇದ್ದೆ. ಆಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ರೈಸ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಬೆಲ್ಲದ ನೀರನ್ನ ಹಾಕಿಬಿಟ್ಟು 1-2 ಕುದಿಬೇಕು. ಅದಾದಮೇಲೆ ಮೇಲೆ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತು ಅಂತ ಅಂದರೆ ಒಂದೊಳ್ಳೆ ಸಿಹಿ ಪೊಂಗಲ್ಲು ರೆಡಿನೇ ಆಗಿಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿತ್ತು. ಈ ಕಡೆ ಅಷ್ಟು ಸ್ವೀಟ್ ಅಂತಲೂ ಇಲ್ಲ, ಈ ಕಡೆ ಅಷ್ಟು ಖಾರ ಅಂತಲೂ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಈ ಕಡೆ ಖಾರ ಪೊಂಗಲ್ಲು ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇದಕ್ಕೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಜೀರಿಗೆ, ಮೆಣಸು, ಕಡಲೆಬೀಜ ಮತ್ತು ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀವು ಸಣ್ಣದಾಗಿ ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ನಾನಿಲ್ಲಿ ಕಾಯಿ ಹೊಡಿಬೇಕಿತ್ತು, ಟೈಮ್ ಆಗುತ್ತೆ ಅಂತೇಳಿ ಕಡಲೆಬೀಜ ಮತ್ತು ಗೋಡಂಬಿನೇ ಹಾಕ್ಕೊಂಬಿಟ್ಟೆ. ಇನ್ನು ಇದಕ್ಕೆ ಕೆಲವರು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕಿ ಮಾಡ್ತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ನಾನು ಇವಾಗ ಇಲ್ಲಿ ಮಾಡ್ತಾ ಇರೋದು ಪ್ಲೈನಾಗಿ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಸಿಂಪಲ್ ರೆಸಿಪಿ, ಬಟ್ ತುಂಬಾ ಟೇಸ್ಟ್ ಇರುತ್ತೆ ಇದು. ಅದಾದಮೇಲೆ ಒಗ್ಗರಣೆ ಎಲ್ಲ ಆದಮೇಲೆ ರೈಸ್ ಹಾಕ್ಬಿಟ್ಟು ನೀಟಾಗಿ ಎಷ್ಟು ನೀರು ಬೇಕು ನೋಡಿ ನೋಡಿಕೊಂಡು ನೀರು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕಿಡ್ತು ಅಂತಂದರೆ ಖಾರ ಪೊಂಗಲು ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಾಗಿತ್ತು ಮಾತ್ರ. ಈಗ ನಾನು ಕೂಡ ಇದನ್ನು ಪೂಜೆ ಮಾಡ್ಕೊಂಬಿಡೋಣ ನೈವೇದ್ಯ ಇಟ್ಟು ಅಂತೇಳಿ ಪೂಜೆನೂ ಕೂಡ ಮಾಡಿಕೊಂಡೆ. ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತು ಗೊತ್ತಾ ನನಗೆ. ಫಸ್ಟು ಪೂಜೆ ಮಾಡಿಬಿಡ್ಬೇಕು, ನೈವೇದ್ಯ ಬೇಗ ಮಾಡಿ ಪೂಜೆ ಮಾಡಿಬಿಡ್ಬೇಕು ಅಂತ ನನಗೆ ಎಷ್ಟು ಕಳವಳ ಆಗ್ತಾಯಿತ್ತು ಗೊತ್ತಾ. ಟೈಮ್ ಆಯಿತು. ಯಾಕಂದರೆ ಬೇಗನೆ ಎದ್ದಿದ್ದೀನಿ ನಾನು, ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟೇ ನಾನು ಬೇಗ ಎದ್ದೆ. ಬಟ್ ಆಗಲಿಲ್ಲ, ಯಾಕಂದರೆ ಎಲ್ಲನೂ ಒಬ್ಬಳೇ ಮಾಡಿದೆ ಅಲ್ವಾ. ಅದರಲ್ಲೂ ಕೂಡ ಇವತ್ತು ದೇವ್ರ ಸಾಮಾನು ಎಲ್ಲ ತೊಳೆದು ರೆಡಿ ಮಾಡಿರೋದಲ್ವ, ಹಾಗಾಗಿ ಟೈಮ್ ಆಯಿತು. ತಿಂಡಿ ಎಲ್ಲ ರೆಡಿಯಾಗಿದೆ, ತಿನ್ನಬೇಕು ಅಷ್ಟೇ. ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಬಿಟ್ಟೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿದೆ ಪೊಂಗಲ್ ಆದಮೇಲೆ. ಇನ್ನು ರೆಡಿ ಆಗಿದೆ, ತಿಂಡಿ ತಿನ್ನಬೇಕು. ಪ್ರತಿಯೊಬ್ಬರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಲೇಟ್ ಆಗುತ್ತಂತೆ, ಹಾಗಾಗಿ ನೀನು ಮಾಡ್ಕೊಂಬಿಡು, ನಾನು ಬಂದು ಮಾಡ್ತೀನಿ ಅಂತ ಅಂದರು. ಸೊ ಹಾಗಾಗಿ ನಾನು ಮಾಡ್ಕೊಂಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೂ ಕೂಡ ಲೇಟ್ ಆಗಿಬಿಡುತ್ತೆ ಹೋಗೋಕ್ಕೆ, ಅದಕ್ಕೆ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ತಿಂಡಿ ಮಾಡ್ಕೊಂಡಿದ್ದೀನಿ.
ನಮ್ಮ ಮನೆ ಹತ್ರ ಬಿಸಿಲು ಬರೋದೇ ಒಂದು 3 ಅವರ್ ಅಷ್ಟೇ ಬರೋದು. ಬೆಳಿಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 10-10:30ಗೆಲ್ಲ ಬಿಸಿಲು ಲಾಸ್ಟಲ್ಲಿ ಗೇಟ್ ಹತ್ರ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಡೈಲಿ ತೊಗೊಬಂದು ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಇಡ್ತಾನೇ ಇದ್ದೀನಿ, ಅದು ಒಣಗ್ತಾನೇ ಇಲ್ಲ. ನನಗಂತೂ ಯಾಕಾದರೂ ಮಾಡಿದ್ನೋ ನಾನು ಮಜ್ಜಿಗೆ ಮೆಣಸಿನ್ಕಾಯಿನ ಊರಿಗೋದಾಗ ಅಮ್ಮನ ಕೈಲೇ ಮಾಡಿಸ್ಕೊಬಂದಿದ್ರೆ ಆಗ್ತಾಯಿತ್ತು. ಅಲ್ಲಾದ್ರೂ ಬಿಸಿಲು ಚೆನ್ನಾಗಿ ಬರುತ್ತೆ, ಇಲ್ಲಿ ಬರೋದೇ ಇಲ್ಲ. ಹಾಗಾಗಿ ಅದನ್ನು ಇಡ್ತಾ ಇದ್ದೆ. ನೋಡಿಬಿಟ್ಟು ಇವತ್ತು ಕೂಡ ಬಿಸಿಲಿಲ್ಲ, ತುಂಬ ಮೋಡ ಇತ್ತು, ಆಮೇಲೆ ಸ್ವಲ್ಪ ಬಿಸಿಲು ಬರೋದು ಆ ಥರ ಆಗ್ತಿತ್ತು. ಸಂಜೆ ಅಷ್ಟರಲ್ಲಿ ಮಳೆನೇ ಬರ್ಬೋದು ಅಂತ ಅಂದ್ಕೊತಿದ್ವಿ, ಅಷ್ಟು ಮೋಡ ಇತ್ತು. ಇನ್ನು ನಾನು ಕೂಡ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇಲ್ಲಿ ಬಂದು ಮೊಸರು ಇಲ್ಲ ಚಟ್ನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪೊಂಗಲ್ಗೆ. ನಾನಿಲ್ಲಿ ಯಾವುದೂ ಹಾಕ್ಕೊಂಡಿಲ್ಲ, ನನಗೆ ಚಟ್ನಿ ಅಷ್ಟು ಇಷ್ಟ ಆಗಲ್ಲ. ಇನ್ನು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿದ್ರೆ ಮೊಸರು ಕೂಡ ಇರಲಿಲ್ಲ. ಇನ್ನು ಅವರಿಗೆ ಥರ ಕೇಳಬೇಕು, ಅಲ್ಲಿವರೆಗೂ ನನಗೆ ಹೊಟ್ಟೆ ಹಶ್ವಾಗ್ತಿತ್ತು, ವೆಯ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ತಿನ್ಕೊಂಬಿಡೋಣ ಹಂಗೇನೆ ಅಂತೇಳ್ಬಿಟ್ಟು ತಿನ್ಕೊತಾ ಇದ್ದೆ. ಇನ್ನು ಅವರೇನಾದರೂ ಬಂದು ಅವರಿಗೆ ಮೊಸರಷ್ಟು ಆಗಲ್ಲ, ಚಟ್ನಿ ಏನಾದರೂ ಬೇಕು ಅಂತಂದರೆ ಮಾಡಿಕೊಡ್ಬೇಕು ಅಷ್ಟೇ. ಕೇಳಿಬಿಟ್ಟು ಆಮೇಲೆ ಮಾಡೋಣ ಅಂತೇಳಿ ಇವಾಗ ನಾನು ತಿನ್ಕೊಳ್ಳೋಣ ಅಂತೇಳಿ ತಿನ್ಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು. ಖಾರ ಪೊಂಗಲ್ಲು ಅಷ್ಟು ಖಾರನೂ ಇರಲಿಲ್ಲ, ಸ್ವೀಟ್ ಪೊಂಗಲ್ಲು ಅಷ್ಟು ಸ್ವೀಟು ಅಂತಲೂ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮೀಡಿಯಮ್ ಆಗಿ. ಇನ್ನು ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆನೇ ಬಂತು. ಇನ್ನು ಬಿಡಿ ಸಂಜೆ ಹೋಗೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೂವೆಲ್ಲ ಇತ್ತು, ಅದನ್ನೆಲ್ಲ ಕಟ್ಕೊಂಡು ಕೂತಿದ್ದೆ. ಏನಂತ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹೂ ತೊಗೊಂಡಿದ್ದೆ, ಅವತ್ತು ತೊಗೊಂಡಿದ್ದು ಹಾಗೇ ಇತ್ತು. ಸ್ವಲ್ಪ ಚೆನ್ನಾಗಿರೋದೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಇನ್ನೇನೋ ಹೋಗೋ ಥರ ಇತ್ತಲ್ಲ ಅದನ್ನೆಲ್ಲ ಕಟ್ಟಿ ಯೂಸ್ ಮಾಡ್ಕೊತಾ ಇದ್ದೆ. ಈಗ ಇದನ್ನು ಕಟ್ಬಿಡೋಣ, ಇನ್ನು ಹಾಳಾಗಿಬಿಡುತ್ತೆ, ಕಟ್ಬಿಟ್ಟು ಬಾಗಿಲಿಗಾದ್ರೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲನೂ ಕಟ್ಕೊತಾ ಇದ್ದೆ. ನಮ್ಮ ಮನೇಲಿ ಏನಂತ ಅಂದರೆ ಹೂನ ನಾನು ಡೈಲಿ ಕಳ್ಸೋಕ್ಕಾದ್ರೂ ಇಡ್ತೀನಿ, ಅಥವಾ ಜಾಸ್ತಿ ಇತ್ತು ಅಂತಂದರೆ ನಾನಾದರೂ ಮುಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನಮ್ಮ ಮನೇಲಿ ಯಾವಾಗ್ಲೂ ಹೂ ಸ್ಟಾಕಾಗೇ ಇರುತ್ತೆ. ಏನಾದರೂ ಖಾಲಿ ಆಯಿತು ಅಂತ ಅಂದರೆ ತೊಗೊಂಡ್ಬಿಡ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರನೇ ಬರ್ತಾರೆ, ಅವರು ನನಗೆ ಪರಿಚಯ ಆಗ್ಬಿಟ್ಟಿದ್ದಾರೆ. ಬಂದ ತಕ್ಷಣವೇ ಅವರು ಕರೀತಾ ಇರ್ತಾರೆ, ಇಲ್ಲ ಆರನ್ ಮಾಡ್ತಿರ್ತಾರೆ. ನಾನು ಹೋಗಿ ಹೇಳೋವರೆಗೂ ಅವ್ರು ಹೋಗೋದೇ ಇಲ್ಲ. ಇನ್ನು ಹೂವೆಲ್ಲ ಕಟ್ಟಾದಮೇಲೆ ನಂದು ಸ್ವಲ್ಪ ನೋಟ್ಸ್ ಎಲ್ಲ ಬರೆಯೋದಿತ್ತು, ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಬಿಡೋಣ, ಇನ್ನೇನು ಫ್ರೀ ಆಗಿದ್ದೀನಲ್ವ. ಮಧ್ಯಾಹ್ನ ಕೂಡ ಏನೂ ಅಡುಗೆ ಮಾಡಿಲ್ಲ, ಅವ್ರು ಬಂದಿದ್ದು ಲೇಟ್ ಆಯಿತು ತಿಂಡಿ ತಿಂದಿದ್ದು. ಹಾಗಾಗಿ ಮಧ್ಯಾಹ್ನ ನನಗೇನು ಬೇಡ ಅಂದರು. ನಾನು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಬೇಡ ಅಂದ್ರಲ್ವ. ಇನ್ನು ಬೆಳಿಗ್ಗೆ ಮಾಡಿರೋದೇ ವೇಸ್ಟ್ ಆಗಿಬಿಡುತ್ತೆ, ಇನ್ನು ಮಧ್ಯಾಹ್ನ ನನಗೆ ಅದೇ ಆಗುತ್ತೆ. ಇನ್ನು ಸಂಜೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇದೆಲ್ಲ ನೋಟ್ಸ್ ಎಲ್ಲ ಮುಗಿಸ್ಕೊಂಡು ಅದೇ ಅಡುಗೆ ಕೆಲಸ ಏನಾದರೂ ಇತ್ತು ಅಂತಂದರೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ. ಈ ಬ್ಲಾಗ್ನ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.